ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಾಣೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಸಹ ಪ್ರೆಸ್ ಮಾಡಿ ಸೊ ದ್ಯಾಟ್ ನಾನು ಯಾವುದೇ ವೀಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ಯಾರಿಗೆ ತಾನೇ ಫ್ಲಾಲೆಸ್ ಸ್ಕಿನ್ ಅಂದರೆ ಇಷ್ಟ ಆಗಲ್ಲ ಹೇಳ್ರಿ. ಸೊ ನಾವು ತುಂಬಾ ಹೋಮ್ ರೆಮಿಡೀಸ್ ಟ್ರೈ ಮಾಡ್ತಿರ್ತೀವಿ ಅಥವಾ ಬ್ಯೂಟಿ ಪ್ರಾಡಕ್ಟ್ಸ್ ತೊಗೊಳ್ತೀವಿ ನಮ್ಮ ಸ್ಕಿನ್ ಫ್ಲಾಲೆಸ್ ಆಗಿ ಕಾಣಲಿ ಅಂತ. ಸೊ ಅದಕ್ಕೋಸ್ಕರ ಪ್ರಿಯಾಂಕಾ ಚೋಪ್ರಾ ಅವರು ಒಂದು ಫೇಸ್ ಮಾಸ್ಕ್ನ ಶೇರ್ ಮಾಡಿದ್ದಾರೆ ಅವ್ರದ್ದು ಒಂದು ಇಂಟರ್ವ್ಯೂಲಿ. ಸೊ ಅದನ್ನು ನಾನು ನೋಡಿ ಒಂದು ಕಪಲ್ ಆಫ್ ಟೈಮ್ಸ್ ಟ್ರೈ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಸೊ ಅವ್ರಿಗೆ ಆ ರೆಸಿಪಿ ಅವ್ರ ಅಮ್ಮನ ಕಡೆಯಿಂದ ಬಂದಿದ್ದು. ಸೊ ಒಂದು 5 ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ಫೇಸ್ ಮಾಸ್ಕ್ನ ಮಾಡಬೇಕು. ಸೊ ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಗೋಧಿ ಹಿಟ್ಟು. ಹೌದು ಫ್ರೆಂಡ್ಸ್, ಗೋಧಿ ಹಿಟ್ಟಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಅದಕ್ಕೋಸ್ಕರ ಫೇಸ್ಗೆ ಅದು ಅಪ್ಲೈ ಮಾಡೋದ್ರಿಂದ ನಮಗೆ ಒಂದು ಗ್ಲೋಯಿಂಗ್ ಸ್ಕಿನ್ ಸಿಗುತ್ತೆ ಮತ್ತು ಟ್ಯಾನ್ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಅದು ಒಂದು ಗುಡ್ ಎಕ್ಸ್ಫೋಲಿಯೇಟರ್ ಆಗೂ ಸಹ ಕೆಲಸ ಮಾಡುತ್ತೆ. ಸೊ ಇದಿಷ್ಟೆಲ್ಲ ಬೆನಿಫಿಟ್ಸ್ ಇರೋ ಈ ಗೋಧಿ ಹಸಿಟ್ಟನ್ನ ಬಳಸ್ಕೊಂಡು ಹೇಗೆ ಫೇಸ್ ಪ್ಯಾಕ್ನ ತಯಾರಿಸೋದು ಅನ್ನೋದನ್ನ ಬನ್ನಿ ನೋಡ್ಕೊಬರೋಣ. ಈ ಫೇಸ್ ಮಾಸ್ಕ್ ಮಾಡೋಕ್ಕೆ ಏನೇನು ಬೇಕಪ್ಪ ಅಂದರೆ ಮೊದಲನೇ ಮೇನ್ ಇಂಗ್ರೀಡಿಯೆಂಟು ಹೋಲ್ ವೀಟ್ ಫ್ಲವರ್ ಅಂದರೆ ಗೋಧಿ ಹಸಿಟ್ಟು. ಈ ಗೋಧಿ ಹಸಿಟ್ಟನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಫೇಸ್ಗೆ ಅಪ್ಪ ಅಂದರೆ ಅದು ನಮ್ಮ ಫೇಸಲ್ಲಿ ಟ್ಯಾನ್ನ ರಿಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಡಾರ್ಕ್ ಸ್ಪಾಟ್ಸ್ನ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ನಮ್ಮದು ಸ್ಕಿನ್ದು ಇಲಾಸ್ಟಿಸಿಟಿನ ಇಂಪ್ರೂವ್ ಮಾಡಿ ಒಂದು ಬ್ರೈಟ್ನಿಂಗ್ ಕಾಂಪ್ಲೆಕ್ಷನ್ನ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಎಲ್ಲ ಸ್ಕಿನ್ ಟೈಪ್ ಅವರು ಸಹ ಗೋಧಿ ಹಸಿಟ್ಟನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಮೇನ್ ಇಂಗ್ರೀಡಿಯೆಂಟು ಯೋಗಟ್. ಅಂದರೆ ನೀವು ಯೋಗಟ್ ನಿಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ನ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಅದರಲ್ಲಿರೋ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ನಮ್ಮ ಫೇಸಲ್ಲಿರೋ ಆ್ಯಕ್ನಿನ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಡ್ರೈ ಸ್ಕಿನ್ ಇರೋರಿಗೆ ನೀವು ಇದನ್ನು ಯೂಸ್ ಮಾಡಿದ್ರೆ ತುಂಬಾ ಬೆನಿಫಿಟ್ ಸಿಗುತ್ತೆ. ಇನ್ನು ನೆಕ್ಸ್ಟು ಟರ್ಮರಿಕ್ಕು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಜಾಸ್ತಿ ಇರೋದ್ರಿಂದ ನಮ್ಮ ಫೇಸಲ್ಲಿರೋ ಆ್ಯಕ್ನೆನ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಸ್ಕಾರ್ಸ್ನ ಫೇಡ್ ಅವೇ ಮಾಡಲಿಕ್ಕೂ ಹೆಲ್ಪ್ ಮಾಡುತ್ತೆ ಮತ್ತು ನಮ್ಮ ಪೋರ್ಸ್ನ ಕಡಿಮೆ ಮಾಡಿ ಮತ್ತು ಕಾಮಿಂಗ್ ಎಫೆಕ್ಟ್ ನಮಗೆ ಟರ್ಮರಿಕ್ ಕೊಡುತ್ತೆ. ನೆಕ್ಸ್ಟು ಲೆಮನ್ನು ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ ಡ್ಯಾಮೇಜ್ ಏನಾರ ಇದ್ದರೆ ಅದನ್ನು ರಿಪೇರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಪ್ರಿಮೆಚ್ಯೂರ್ ಏಜಿಂಗ್ನು ಸಹ ಕಡಿಮೆ ಮಾಡುತ್ತೆ. ಮತ್ತು ಆಯಿಲಿ ಸ್ಕಿನ್ ಇರೋರು ತುಂಬಾ ಒಳ್ಳೆಯದು ಮತ್ತು ಸ್ಕಿನ್ ಲೈಟ್ನಿಂಗಿಗೂ ಸಹ ಲೆಮನ್ನ ನಾವು ಯೂಸ್ ಮಾಡ್ತೀವಿ. ಇನ್ನು ರೋಸ್ ವಾಟರಲ್ಲೂ ಸಹ ಅಷ್ಟೇ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಅದು ಇರೋದ್ರಿಂದ ನಮ್ಮ ಆ್ಯಕ್ನೆ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಸ್ಕಿನ್ ಇರಿಟೇಷನ್ ಏನಾರ ಇದ್ದರೂ ಸಹ ನಿಮಗೆ ರೋಸ್ ವಾಟರಿಂದ ಕಡಿಮೆ ಆಗುತ್ತೆ. ಸೊ ಈಗ ಈ ಮಾಸ್ಕ್ನ ಪ್ರಿಪೇರ್ ಮಾಡೋದ. ಸೊ ಈ ಗೋಧಿ ಹಸಿಟ್ಟಿಗೆ ನಾನು ಒಂದು 2 to 3 ಟೇಬಲ್ ಸ್ಪೂನ್ ಆಫ್ ಮೊಸರು ಅಂದರೆ ಯೋಗರ್ಟ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಪಿಂಚ್ ಆಫ್ ಅರಿಶಿನ, ಜಾಸ್ತಿ ಬೇಡ. ಆಮೇಲೆ ಲೆಮನ್ನು ಅಷ್ಟೇ ಒಂದು 1/4 ಟೇಬಲ್ ಸ್ಪೂನ್ ಇದ್ದರೆ ಸಾಕು. ಆಮೇಲೆ ರೋಸ್ ವಾಟರ್. ಸೊ ಇದಿಷ್ಟನ್ನು ಹಾಕಿ ನೀಟಾಗಿ ಫೈನ್ ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಈ ಫೇಸ್ ಮಾಸ್ಕ್ ಒಂದು ಒಳ್ಳೆ ಎಕ್ಸ್ಫೋಲಿಯೇಟಿಂಗ್ ಫೇಸ್ ಮಾಸ್ಕ್ ಆಗಿ ಕೆಲಸ ಮಾಡುತ್ತೆ. ತುಂಬಾ ಬೆನಿಫಿಟ್ ನಿಮಗೆ ಈ ಫೇಸ್ ಮಾಸ್ಕಿಂದ ಸಿಗುತ್ತೆ. ನಿಮಗೆ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ತಿನ್ ಪೇಸ್ಟ್ ಬೇಕು ಅಂದರೆ ನೀವು ರೋಸ್ ವಾಟರ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಈಗ ಅಪ್ಲೈ ಮಾಡೋದ. ಫಸ್ಟ್ ನಮ್ಮ ಕೂದಲನ್ನೆಲ್ಲ ಸೆಕ್ಯೂರ್ ಮಾಡೋದು, ಯಾಕಂದರೆ ಇದು ಕೂದಲಿಗೆ ಗೋಧಿ ಹಸಿಟ್ಟು ಅಂದ್ಕೊಂಡ್ರೆ ಅದು ತೆಗಿಯೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಮುಖನ ವಾಶ್ ಮಾಡಿ ನಂತರ ಈ ಫೇಸ್ ಪ್ಯಾಕ್ನ ಆಲ್ ಓವರ್ ಯುವರ್ ಫೇಸ್ ನೀವು ಅಪ್ಲೈ ಮಾಡಬೇಕು ಮತ್ತು ನೆಕ್ಕಿಗೂ ಸಹ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಆಗಲೇ ಹೇಳ್ದಂಗೆ ಈ ಫೇಸ್ ಮಾಸ್ಕ್ ನಿಮಗೆ ಟ್ಯಾನ್ನ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಡಾರ್ಕ್ ಸ್ಪಾಟ್ಸ್ನೂ ಅಷ್ಟೇ ರಿಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಇದೊಂದು ಒಳ್ಳೆ ಸ್ಕಿನ್ ವೈಟ್ನಿಂಗ್ ಅಥವಾ ಲೈಟ್ನಿಂಗ್ ಫೇಸ್ ಮಾಸ್ಕ್ ಆಗೂ ಸಹ ಇದು ವರ್ಕ್ ಮಾಡುತ್ತೆ. ಈ ಫೇಸ್ ಮಾಸ್ಕ್ನ ಎಲ್ಲ ಸ್ಕಿನ್ ಟೈಪ್ ಅವರು ಸಹ ಯೂಸ್ ಮಾಡ್ಬೋದು. ಎಸ್ಪೆಷಲಿ ಆಯಿಲಿ ಸ್ಕಿನ್ ಇರೋರಂತೂ ಅಪ್ಲೈ ಮಾಡಿದ್ರೆ ತುಂಬಾ ಬೆನಿಫಿಟ್ ಆಗುತ್ತೆ. ನಮ್ಮ ಫೇಸಲ್ಲಿರೋ ಡರ್ಟ್ ಆಗಿರ್ಬೋದು, ಡೆಡ್ ಸೆಲ್ಸ್ ಆಗಿರ್ಬೋದು, ಅದನ್ನು ರಿಮೂವ್ ಮಾಡಲಿಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಒಂದು 15 to 20 ಮಿನಿಟ್ಸ್ ಬಿಟ್ಟು ಫುಲ್ ಡ್ರೈ ಆಗಿರುತ್ತಲ್ಲ ಅದನ್ನು
1 or 2 ಮಿನಿಟ್ಸ್ ಜೆಂಟಲಾಗಿ ಸ್ಕ್ರಬ್ ಮಾಡಬೇಕು. ಸೊ ದ್ಯಾಟ್ ನಮ್ಮ ಫೇಸಲ್ಲಿರೋ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ. ನಿಮಗೆ ಫ್ಲಾಲೆಸ್ ಸ್ಕಿನ್ ಬೇಕು ಅಂತಂದರೆ ನೀವು ಡೈಲಿ ಟ್ವೈಸ್ ಮುಖ ತೊಳಿಲೇಬೇಕು. ಮತ್ತು ಆಗಾಗ ಎಕ್ಸ್ಫೋಲಿಯೇಷನ್ ಈ ಥರ ಫೇಸ್ ಮಾಸ್ಕ್ಗಳನ್ನ ಅಪ್ಲೈ ಮಾಡಬೇಕು. ವಾರಕ್ಕೆ 2 ಸಲಿನಾದರೂ ಈ ಥರ ಫೇಸ್ ಮಾಸ್ಕ್ಗಳನ್ನ ನೀವು ಅಪ್ಲೈ ಮಾಡಬೇಕು. ಮತ್ತು ನೀರನ್ನ ಜಾಸ್ತಿ ಕುಡಿಬೇಕು. ನೀರು ಕುಡಿದಷ್ಟು ನಮಗೆ ಸ್ಕಿನ್ ಹೈಡ್ರೇಟ್ ಆಗುತ್ತೆ. ಹೈಡ್ರೇಟ್ ಆದರೆ ನಮ್ಮ ಫೇಸಲ್ಲಿ ಆ್ಯಕ್ನೆ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು ಬರಲ್ಲ. ಮತ್ತು ಒಂದು ಗ್ಲೋ, ನಿಮಗೆ ನ್ಯಾಚುರಲ್ ಗ್ಲೋ ಸಿಕ್ಬಿಡುತ್ತೆ. ಸೊ ಈ ಥರ ಫೇಸ್ ಮಾಸ್ಕ್ನ ಫುಲ್ ಕಂಪ್ಲೀಟ್ ನೆಕ್ ತನಕನೂ ಅಪ್ಲೈ ಮಾಡಿ. ಯಾಕಂದರೆ ಅಲ್ಲಿ ನೆಕ್ ಏರಿಯಾದಲ್ಲಿ ಟ್ಯಾನ್ ಏನಾರ ಇದ್ದರೆ ಅದು ರಿಮೂವ್ ಮಾಡಲಿಕ್ಕೆ ಈ ಫೇಸ್ ಮಾಸ್ಕ್ ಹೆಲ್ಪ್ ಮಾಡುತ್ತೆ. 15 to 20 ಮಿನಿಟ್ಸ್ ಈ ಫೇಸ್ ಮಾಸ್ಕ್ನ ಬಿಡಿ, ಅಂದರೆ ಲೈಕ್ ಒಣಗೋ ತನಕ. ಒಣಗಾದ್ಮೇಲೆ 1 or 2 ಮಿನಿಟ್ಸ್ ಜೆಂಟಲಾಗಿ ಸ್ಕ್ರಬ್ ಮಾಡಿ. ನಂತರ ವಾರ್ಮ್ ವಾಟರಲ್ಲಿ ಇದನ್ನು ವಾಶ್ ಮಾಡಿಕೊಂಡು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ಫೇಸ್ ಮಾಸ್ಕ್ನ ಮಾಡ್ಬೋದು ಅಂತ. ಪ್ರಿಯಾಂಕಾ ಚೋಪ್ರಾ ಜೋನಸ್ ಅವರು ಲೈಕ್ ವಾರಕ್ಕೆ ಒಂದ್ಸಲಿನಾದರೂ ಈ ಫೇಸ್ ಮಾಸ್ಕ್ನ ಅಪ್ಲೈ ಮಾಡ್ಕೋತಾರಂತೆ. ಈ ಫೇಸ್ ಮಾಸ್ಕ್ ಅವ್ರಿಗೆ ಅವ್ರ ಅಮ್ಮನಿಂದ ಬಂದಿದ್ದು. ಗೋಧಿ ಹಸಿ ಹಿಟ್ಟನ್ನ ಸಾಮಾನ್ಯ ಮುಖಕ್ಕೆ ಯಾರೂ ಅಪ್ಲೈ ಮಾಡಿರಲ್ಲ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ, ಒಳ್ಳೆ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ. ಯಾವುದೇ ಸ್ಕಿನ್ ಟೈಪ್ ಇರೋರು ಸಹ ಗೋಧಿ ಹಸಿ ಹಿಟ್ಟನ್ನ ಅಪ್ಲೈ ಮಾಡ್ಬೋದು. ಲೈಕ್ ಆಯಿಲಿ ಸ್ಕಿನ್ ಇರಲಿ, ಸೆನ್ಸಿಟಿವ್ ಸ್ಕಿನ್ ಇರಲಿ, ಅಥವಾ ಕಾಂಬಿನೇಷನ್ ಸ್ಕಿನ್ ಇರಲಿ, ಡ್ರೈ ಸ್ಕಿನ್ ಇರಲಿ, ಯಾರು ಬೇಕಾದರೂ ಈ ಫೇಸ್ ಮಾಸ್ಕ್ನ ಅಪ್ಲೈ ಮಾಡ್ಬೋದು. ಒಳ್ಳೆ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ. ಮತ್ತು ಒಂದು ಇನ್ಸ್ಟೆಂಟ್ ಗ್ಲೋ ಆಗಿರ್ಬೋದು, ಬ್ರೈಟ್ನಿಂಗ್ ಎಫೆಕ್ಟ್ ಆಗಿರ್ಬೋದು, ಮತ್ತು ಸನ್ ಟ್ಯಾನ್ನ ರಿಮೂವ್ ಮಾಡಲಿಕ್ಕೂ ಸಹ ಈ ಗೋಧಿ ಹಸಿ ಹಿಟ್ಟು ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ತುಂಬಾ ಬೆನಿಫಿಟ್ ಇದೆ ಈ ಫೇಸ್ ಮಾಸ್ಕು. ನಾನು ಒಂದು 2 to 3 ಮಂತ್ಸಿಂದ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಒಳ್ಳೆ ರಿಸಲ್ಟ್ ನನಗೆ ಇದು ಕೊಟ್ಟಿದೆ. ಸೊ ಡೆಫಿನೆಟಾಗಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ಈ ಥರ ಇನ್ನೂ ಹೆಚ್ಚು ವಿಡಿಯೋಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್.